ಶಾಸಕ ಮುನಿರತ್ನ ಅವರು ಗುತ್ತಿಗೆದಾರ ಚಲುವರಾಜ್ಗೆ ಅಸಭ್ಯವಾಗಿ ಅವಾಚ್ಯವಾಗಿ ಜಾತಿ ನಿಂದನೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ನಿನ್ನೆ ಆ ಆಡಿಯೋವನ್ನು ಕೂಡ ರಿಲೀಸ್ ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ವೈಯಾಲಿ ಕವಲ್ ಪೊಲೀಸ್ ಠಾಣೆಯಲ್ಲಿ ವೇಲು ನಾಯ್ಕರ್ ಅವರು ಒಂದು ದೂರನ್ನು ಸಹಿತ ಕೊಟ್ಟಿದ್ರು. ಆ ದೂರಿನ ಅನ್ವಯವಾಗಿ ಅಟ್ರಾಸಿಟಿ ಕೇಸಿನ ಅಟ್ರಾಸಿಟಿ ಸೆಕ್ಷನ್ ಅಡಿಯಲ್ಲಿ ಕೇಸನ್ನು ಸಹಿತ ಪೊಲೀಸರು ದಾಖಲು ಮಾಡಿದ್ರು. ಈಗ ಕೋಲಾರದ ಮುಳುಬಾಗಿಲು ಬಳಿ ಚಿತ್ತೂರಿಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಕೋಲಾರ ಪೊಲೀಸರು ಮುನಿರತ್ನ ಅವರನ್ನ ವಶಕ್ಕೆ ಪಡೆದಿದ್ದಾರೆ, ಬೆಂಗಳೂರು ಪೊಲೀಸರಿಗೆ ಹಸ್ತಾಂತರ ಮಾಡಿದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಪ್ರಕರಣದ ದೂರುದಾರ ಆಗಿರುವಂಥ ವೇಲು ನಾಯ್ಕ ಅವರು ಇದ್ದಾರೆ. ಸರ್, ಮೊದಲನೇದಾಗಿ ನಿನ್ನೆ ದೂರು ಕೊಟ್ರಿ, ಇಷ್ಟೊತ್ತಿನಲ್ಲಿ ಅರೆಸ್ಟ್ ಆಗಿದೆ. ಪ್ರಾಬಬ್ಲಿ ನಿನ್ನೆ ಈ ಟೈಮಿಗೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಥವಾ ಇದಕ್ಕಿಂತ ಒಂದು 15-20 ನಿಮಿಷ ಹೆಚ್ಚು ಕಡಿಮೆ ಕೊಟ್ಟಿದ್ದೀರಾ. ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ದೂರು ಕೊಟ್ಟಿದ್ದಕ್ಕೆ ನಂತರದಲ್ಲಿ ಆದಂಥ ಕಾರ್ಯಾಚರಣೆ? ಸರ್, ಸತ್ಯಕ್ಕೆ ಆದಂಥ ಜಯ ಅಂತ ಅನಿಸ್ತಾ ಇದ್ದೀನಿ ಸರ್. ಯಾಕಂದರೆ ನಾವು ನೇರ ಅಂತ ನೋಡಿರ್ತದ್ದು ಇದೇ ನಿಮ್ಮ ಟಿ ವಿಯಲ್ಲಿ. ಈಗ ಮಧ್ಯಾಹ್ನ ನಾನು ಆತಂದು ಫೋನ್ ಕಾರ್ಯಕ್ರಮ ಏನೋ ಫೋನಲ್ಲಿ ಮಾತಾಡಿಸ್ತಾ ಇದ್ದರೆ, ಆತ ಸತ್ಯ ಹರಿಶ್ಚಂದ್ರಗೆ ಅವ್ರ ತಂದೆ ಸತ್ಯ ಹರಿಶ್ಚಂದ್ರ ಇವ್ರ ಮಗ ಅನ್ನೋ ರೀತಿಗೆ ಮಾತಾಡಿದ್ರು. ನಾನು ಅವ್ರ ಜೊತೆ 12-13 ವರ್ಷದಿಂದ ಜೊತೆಗಿದ್ದವನು. ಇವ್ರ ಕರ್ಮಕಾಂಡಗಳು ನೋಡಿ ಬೇಸತ್ತು ನಾವೆಲ್ಲ ಹೊರಗಡೆ ಬಂದವರು. ವೇಲು ಒಬ್ಬ ಹೊರಗಡೆ ಬಂದಿದ್ದ ಅಂದರೆ ವೇಲುದು ತಪ್ಪು ಅಂತ ಹೇಳ್ಬೋದು. ವೇಲು ಜೊತೆ ಆತನ ಹತ್ರ ಇದ್ದಿದ್ದು 5 ಜನ ಕಾರ್ಪೊರೇಟರ್, 4 ಜನ ಹೊರಗಡೆ ಬಂದಿದ್ದೀವಿ. 4 ಜನ ಹೊರಗಡೆ ಬಂದಿದ್ದೀವಿ ಅಂತ ಹೇಳ್ಬೇಕಂದ್ರೆ ನೀವು ತಿಳ್ಕೊಬೇಕು ಏನಕ್ಕೆ ಎಲ್ಲ ಹೊರಗಡೆ ಬಂದವ್ರೆ ಅಂತೇಳಿ. ಆತ ಮಾಡೋಂಥ ಕರ್ಮಕಾಂಡಗಳಿಗೆ, ಕೆಟ್ಟ ಕೆಲಸಗಳಿಗೆ, ಜಾತಿ ನಿಂದನೆ ಮಾಡೋಂಥದಕ್ಕೆ ಎಲ್ಲನೂ ಬೇಸತ್ತು ನಾವು ಇಂಥವ್ನ ಜೊತೆ ಇದ್ದರೆ ನಮ್ಗೆ ಒಳ್ಳೇದಾಗಲ್ಲ ಅಂತ ನಾವು ಹೊರಗಡೆ ಬಂದಿರೋಂಥ ಕಾರ್ಪೊರೇಟರ್ಗಳು. ಇವತ್ತಿನ ದಿವಸ ಒಂದೇ ₹1 ಯಾರಾದರೂ ತಿಂಗಳಿಗೆ ಕಮಿಷನ್ ಕೊಡಬೇಕು. ಈ ಕಾಂಟ್ರಾಕ್ಟ್ಗಳಿದ್ದಾರಲ್ಲ, ಇದು ಗಾರ್ಬೇಜ್ ಮಾತ್ರ ತಿಂಗಳಿಗೆ, ಬೇರೆ ಕಾಂಟ್ರಾಕ್ಟ್ರು ಒನ್ ಟೈಮು ಕೆಲಸ ಮಾಡುವಾಗ ಅಡ್ವಾನ್ಸ್ ಕೊಡ್ತಾರೆ, ಕೆಲಸ ಮುಗಿದಾದ್ಮೇಲೆ ತಂದು ಕೊಡ್ತಾರೆ, ಆ ಥರ. ಸೊ ಗಾರ್ಬೇಜ್ ಅವ್ರು ಏನಾದರೂ ಒಂದು ತಿಂಗಳಲ್ಲಿ ಒಂದೇ ₹1 ಶಾರ್ಟೇಜ್ ತಂದ ಅಂದರೆ ಅವನ್ನ ಸೈಡ್ ಕರ್ಕೊಂಡೋಗಿ ಮೊಬೈಲ್ ಫೋನಲ್ಲಿ ಫಸ್ಟ್ ಕಿತ್ತಿ ಸೈಡಿಗೆ ಇಟ್ಬಿಟ್ಟು ಒಳಗಡೆ ಕರ್ಕೊಂಡೋಗಿ ಯಾಕೆ ₹1 ಕಮ್ಮಿ ಐತೆ ಅಂತ ತಲೆ ಮೇಲೆ ₹2 ಏಟು ಹೊಡೆದು ಅದನ್ನು ತರ್ಸ್ಕೊಳೋಂಥ ವ್ಯಕ್ತಿ ಮುನಿರತ್ನ. ಸೊ ₹1 ಕಮ್ಮಿ ಇದ್ರೇ ಹೊಡೆದು ವಸೂಲಿ ಮಾಡೋಂಥ ವ್ಯಕ್ತಿ ಇವತ್ತು ನಿಮ್ಮ ಚಾನಲಲ್ಲಿ ಕೂತ್ಕೊಂಡು ಅಂಥದ್ದು ನನಗೆ ಗೊತ್ತೇ ಇಲ್ಲ, ಲಂಚ ಅಂದರೆ ನನಗೆ ಗೊತ್ತೇ ಇಲ್ಲ, ಲಂಚ ಅಂಥದ್ರಲ್ಲಿ ನಾನು ಬದುಕಬೇಕಾ, ಅಂಥ ದುಡ್ಡು ನನಗೆ ಬೇಕಾ ಅಂತೇಳಿ ಮಾತಾಡ್ತಾ ಇದ್ದಾನಲ್ಲ, ಅದು ನಾನೇ ಒಂದು 2 ನಿಮಿಷ ಕನ್ಫ್ಯೂಸ್ ಆಗ್ಬಿಟ್ಟು ಇದು ಮುನಿರತ್ನನ ಇಲ್ಲ ಬೇರೆ ಯಾರಾದರೂ ಮಾತಾಡ್ತಾರಾ ಅಂತ. ಅಷ್ಟು ಲೊಚ್ಚ ಅಂತ ಏನಾದರೂ ಒಬ್ಬ ವ್ಯಕ್ತಿ ಏನಾದರೂ ಸಮಾಜದಲ್ಲಿದ್ದರೆ ಅದು ಮುನಿರತ್ನ ಸರ್. ಸರ್, ಈಗ ಆಯ್ತು, ಇದು ಒಂದು ಕಡೆ ನೀವು ಕಾರ್ಪೊರೇಟರ್ಗಳ 5 ಜನ ಹೊರಗೆ ಬಂದಿದ್ದು ಒಂದು ಕಡೆ. ಈ ಒಂದು ಪರ್ಟಿಕ್ಯುಲರ್ ಕೇಸು ಚಲುವರಾಜು ಅವರಿಗೆ ಹೊಡೆದಿದ್ದಾಗ್ಬೋದು ಅಥವಾ ಬೈದಿದ್ದಂತ ಆಗ್ಬೋದು, ನೀವೇನು ಕಂಪ್ಲೇಂಟ್ ಕೊಟ್ಟಿರುವಂಥದ್ದಾಗ್ಬೋದು, ಈ ಕೇಸಿನ ಬಗ್ಗೆ ನೀವು ಮತ್ತೆ ಅಟ್ರಾಸಿಟಿ ಕೇಸಿಗೆ ಕಂಪ್ಲೇಂಟ್ ನೀವೇ. ಸೊ ಈಗ ಮುಂದಿನ ಕಾನೂನಿನಲ್ಲಿ ಅವ್ರ ವಿರುದ್ಧ ಸ್ಟೇಟ್ಮೆಂಟ್ ಆಗಲಿ, ಸಾಕ್ಷಿಗಳು ಒದಗಿಸೋದಾಗ್ಲಿ ಎಲ್ಲದನ್ನು ನೀವೇ ಮಾಡಬೇಕು. ಇದರ ಬಗ್ಗೆ ಏನು ಹೇಳ್ತೀರಾ? ಇದ್ರ ಬಗ್ಗೆ ನಿಮ್ಮ ಹತ್ರ ಏನೇನು ಪ್ರೂಫ್ಗಳನ್ನು ಇತ್ತು ಅದನ್ನು ತನಿಖಾಧಿಕಾರಿ ಆಗಿರುವಂಥ ACP ಶೇಷಾದ್ರಿಪುರಂ ಸಬ್ ಡಿವಿಷನ್ ಅವರಿಗೆ, ಪ್ರಕಾಶ್ ಅವರಿಗೆ ನೀವು ಏನೇನೆಲ್ಲ ಕೊಟ್ಟಿದ್ರಿ? ಸರ್, ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಎಲ್ಲ ಕಾಂಟ್ರಾಕ್ಟ್ಗಳು ಯಾರು ಮನಸ್ಸು ಪೂರ್ತಿಯಿಂದ ಲಂಚ ಕೊಡ್ತಾ ಇಲ್ಲ ಸರ್. ಎದುರ್ಕೊಂಡು ಮುನಿರತ್ನ ಎಲ್ಲ ಹೊಡೆದಾಗ್ತಾನೆ, ಮಾಡ್ತಾನೆ, ತೊಂದರೆ ಕೊಡ್ತಾನೆ ಅಂತ ಬೈದಿಂದ ಅವ್ರು ಕಾಸುಗಳು ಕೊಡ್ತಾ ಇರೋದು ನಿಜ. ಚಲುವರಾಜು ಎಲ್ಲ ಸ್ವಲ್ಪ ಡಿಲೇ ಆದಾಗ ಏನೋ 10 ಆಟೋ ರಿಕ್ಷಾ ಕೊಡಿಸ್ತೀನಿ, ಒಂದು 20 ಲಕ್ಷ ರೂಪಾಯಿ ತಗೊಂಡು ಬರೋ ಅಂತೇಳಿ ಕಮಿಷನರ್ಗೆ ಒಂದು ಸ್ವೀಪರ್ಸ್ ಲೆಟರ್ ಇವನ್ನೆಲ್ಲ ಸಾಲ ವಸೂಲ ಮಾಡಿ ಅವ್ರಿಗೆ ಮನೆಯವ್ರದ್ದೆಲ್ಲ ಒಡೆಯೆಲ್ಲ ಅಡ್ಯಾಗಿಡ ಇಕ್ಕಿ ಎತ್ಕೊಂಡು ಬಂದು ದುಡ್ಡು ಕೊಟ್ಟವನು ಆಸೆ ಬಿದ್ದು ಒಂದು 20 ಆಟೋ ರಿಕ್ಷಾ ಕೊಡ್ತಾರೆ. ಕಸ ಕ್ಲೀನ್ ಇದಕ್ಕೆ ಬೇಕಾಗುತ್ತೆ, ನನ್ನ ಹತ್ರ ಇರೋ ಆಟೋ ಹಳೇದಾಗಿದೆ ಅಂತ ಒಂದು ಖುಷಿಯಲ್ಲಿ ಕೊಟ್ಬಿಟ್ಟವನೆ. 3-4 ದಿವಸ ಬಿಟ್ಟು ಆಟೋ ಏನಾದ್ರು ಬಂತ ಅಂದರೆ ಅವ್ನಿಗೆ PN ಕರೆದ ಒಂದು ಲೆಟರ್ ಕೊಡೋ ಅಂದವ್ರೆ. ಇವರು ಕಮಿಷನರ್ಗೆ ಸ್ವೀಪರ್ಸ್ ಮಾಡ್ತಾರೆ. ಇಲ್ಲ ಲಕ್ಷ್ಮೀದೇವಿ ನಗರದಲ್ಲಿ ಸರಿಯಾದ ಕಸ ವಿಲೇವಾರಿ ಮಾಡೋಕ್ಕಾಗ್ತಾ ಇಲ್ಲ, ವೆಹಿಕಲ್ ಶಾರ್ಟೇಜ್ ಇದೆ, ಇನ್ನೊಂದು 10 ಅಡಿಷ್ನಲ್ ಆಟೋ ರಿಕ್ಷಾ ಕೊಡಿ ಅಂತ ಕಮಿಷನರ್ಗೆ ಸ್ವೀಪರ್ಸ್ ಕೊಡ್ತಾರೆ. ಆ ಲೆಟ್ರನ್ನ ಕೊಟ್ಟು ನೋಡೋ ಮಾಡಿದ್ದೀನಿ ಅಂತಾರೆ. ಆಟೋ ಅಂತಾನೆ, ಲೈ ಇದೇ ಆಟೋ ನಡಿಯೋ ಅಂತಾರೆ. ಅವನು ತಪ್ಪೋಗಿ ಬೇಜಾರು ಬಿಟ್ಕೊಂಡು ಹತ್ಕೊಂಡು ನನಗೂ ಹೇಳ್ತಾನೆ, ನಾನು ಏನೋ ಗಾಡಿ ಕೊಡಿಸ್ತಾರೆ, ಹಳೆ ಗಾಡಿಗಳನ್ನ ಬಿಟ್ಬಿಟ್ಟು ಹೊಸದು ಓಡಿಸ್ತಾನೆ ಅಂದ್ಕೊಂಡ್ರೆ ಹಿಂಗೆ ಮಾಡ್ಬಿಟ್ರೆ MLA ಅಂತ ಹತ್ಕೊಳ್ತಾನೆ. ನನಗೆ ಗೊತ್ತು ತಿಂಗಳಿಗೆ ಅಪ್ಪ ವಸೂಲಿ ಮಾಡೋದು. ನಾನೇನು ಮಾಡ್ತೀನಿ, ತಿಂಗಳು ಕೊಡ್ತಾರೆ, ಕೊಡಬೇಡ, ಈಗ ಹಳೇದೇನು ಸಾಲ ಮಾಡಿದ್ವಿ ಅದನ್ನು ತೀರಿಸ್ಕೊಂಡು ಹೋಗ್ರು. ಅವ್ರು ಕೇಳಿದ್ರೆ ನಾನು ಅವ್ರನ್ನ ಸಮಜಾಯಿಸ್ತೀನಿ ಅಂತ. ತಿಂಗಳು ಕೇಳುವಾಗ ಮುನಿರತ್ನ ನಾನು ಹೇಳಿದ್ದೀನಿ, ಸರ್ ಅವ್ನು ಬಡವ ಇದನ್ನು ಬಿಟ್ಬಿಡಿ ಸರ್, ಅವನ್ನ ತೊಂದರೆ ಕೊಡಬೇಡಿ ಅಂತ. ಆ ವಿಚಾರದಲ್ಲಿ ನನ್ನ ಮೇಲೆ ಅವ್ರು ನಿಷ್ಠುರನೂ ಮಾಡ್ಕೊಂಡಿದ್ದಾಯಿತು. ಆಮೇಲೆ ಮುಂದಿನ ದಿವಸಗಳಲ್ಲಿ ನನಗೂ ಮುನಿರತ್ನಗೆ ಭಿನ್ನಾಭಿಪ್ರಾಯ ಬಂತು. ಮುನಿರತ್ನಂದು ನಂದು ಸಂಪರ್ಕ ನಿಂತೋಯ್ತು.